ಶಬರಿಮಲೆ ಅಯ್ಯಪ್ಪನ ಪವಾಡ ಏನಿದೆ, ಅವನ ಅನುಗ್ರಹ ಏನಿದೆ, ಅವನ ಹೆಸರು ಹೇಳ್ಕೊಂಡು ಅವನು ಮಾಲೆ ಹಾಕಿ ಸುಸೂತ್ರವಾಗಿ ಇರ್ಮುಡಿ ಕಟ್ಕೊಂಡು ಮತ್ತೆ ಅಗ್ನಿಕೊಂಡ ಕಜ್ಜಾಯವನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಕೊಂಡ ಕಾರ್ಯಕ್ರಮ ಇಟ್ಟು ಬಹಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ದಕ್ಷಿಣ ಭಾರತದ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರಿಗಾಲಿನಲ್ಲಿ ನಡೆದುಕೊಂಡು ಹೋಗಿ ಭಗವಂತನ ದರ್ಶನವನ್ನ ಪಡೆದುಕೊಳ್ತಾರೆ. ಅಂತೆಯೇ ಯಾವಾಗ ಕಾರ್ತಿಕ ಮಾಸದಲ್ಲಿ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪರ ದೇಗುಲ ತೆರೆಯುತ್ತದೋ ಈ ಸಂದರ್ಭದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ದರ್ಶನವನ್ನ ಪಡೆದುಕೊಳ್ತಾರೆ. ಮಾಲೆಗಳನ್ನು ಕೂಡ ಧರಿಸಿದ ತಾಲೂಕಿನ ನಾಗನಾಯಕನಹಳ್ಳಿಯಲ್ಲಿ ವಿಶೇಷವಾದಂತಹ ಪಡಿಪೂಜೆ ಆಯೋಜಿಸಲಾಗಿತ್ತು. ನಂತರ ಬಿಸಿ ಎಣ್ಣೆಯಲ್ಲಿ ಅಂದ್ರೆ ಕುದಿಯುವ ಎಣ್ಣೆಯಲ್ಲಿ ಕಜ್ಜಾಯವನ್ನ ಎತ್ತುವಂತಹ ಆ ಒಂದು ವಿಶೇಷವಾದಂತಹ ಪೂಜೆಯನ್ನು ಆಯೋಜಿಸಲಾಗಿತ್ತು. ಮತ್ತು ಯಾರು ಮಾಲೆಯನ್ನ ಧರಿಸಿದ್ದರೋ ಆ ಭಕ್ತಾದಿಗಳು ಬೆಂಕಿಯ ಕೆಂಡದಲ್ಲಿ ನಡೆದುಕೊಂಡು ಹೋಗಿ ತಮ್ಮ ಪಾವಿತ್ರತೆಯನ್ನ ಪ್ರತಿಪಾದಿಸುವಂತಹ ಒಂದು ವಿಶೇಷವಾದಂತಹ ಪೂಜೆ ಆಯೋಜನೆಗೊಂಡಿತ್ತು. ಸ್ವಾಮಿಗಳಾದಂತಹ ಶ್ರೀನಿವಾಸರವರ ನೇತೃತ್ವದಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆ ನಾಗನಾಯಕನಹಳ್ಳಿಯಲ್ಲಿ ಆಯೋಜನೆಗೊಂಡಿತ್ತು. ಇಲ್ಲಿ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ನಾಗನಾಯಕನಹಳ್ಳಿಯ ಅಂಬರೀಶ್ ರವರು ಹಾಗೆಯೇ ಗುರುಸ್ವಾಮಿ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ಹೌದು, ಕುದಿಯುವ ಬಿಸಿ ಎಣ್ಣೆಯಲ್ಲಿ ಅಯ್ಯಪ್ಪನ ಭಕ್ತರುಗಳು ಆ ಒಂದು ಕಜ್ಜಾಯವನ್ನ ತೆಗೆಯುವಂತಹ ಒಂದು ವಿಶೇಷವಾಗಿ ಭಗವಂತನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡುವಂತಹ ಪೂಜೆ ಇದಾಗಿತ್ತು. ಹಾಗೆಯೇ ಬಿಸಿಯ ಕೆಂಡದಲ್ಲೂ ಕೂಡ ನಡೆದುಕೊಂಡು ಹೋಗಿ ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಈ ಒಂದು ವಿಶೇಷವಾದಂತಹ ಪೂಜೆಯನ್ನ ಆಯೋಜಿಸಿದ್ದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸ್ವಾಮಿಗಳು ಈ ಒಂದು ಪೂಜೆಯ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಇವತ್ತು ನಮ್ಮ ದೊಡ್ಡ ಗುರುಗಳಾದ ಗುರುಸ್ವಾಮಿಗಳಾದ ಶ್ರೀನಿವಾಸ ಗುರುಗಳು ಅವರ ಆಶ್ರಯದೊಂದಿಗೆ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿಗಳು ಸುಸೂತ್ರವಾಗಿ ಇರ್ಮುಡಿ ಕಟ್ಕೊಂಡು ಮತ್ತು ಅಗ್ನಿಕೊಂಡ ಅದು ತುಳ್ಕೊಂಡು ಅದೇ ರೀತಿ ಕಜ್ಜಾಯ ಎತ್ಕೊಂಡು ಎಲ್ಲ ಭಾಳ ಚೆನ್ನಾಗಿ ಮೂಡಿಬಂತು. ನಮ್ಮ ಗ್ರಾಮಸ್ಥರು ಭಾಳ ಚೆನ್ನಾಗಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಈ ನೈಟ್ ಇವತ್ತು ಸಂಜೆ ನೈಟು ನಾವು ಯಾತ್ರೆಗೆ ಹೊರಟಿದ್ದೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದೆ ವರ್ಷ ನಾವು ಇದೇ ರೀತಿಯಲ್ಲಿ ಗ್ರಾಮಸ್ಥರು ಎಲ್ಲ ಒಗ್ಗೂಡಿಕೊಂಡು ನಾವು ಶಬರಿಮಲೆ ಯಾತ್ರೆಗೆ ಹೋಗೋಣ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀರಿ. ಎಲ್ಲ ಗ್ರಾಮಸ್ಥರ ಒಂದು ಭರವಸೆಯಿಂದ ನಾವೆಲ್ಲ ಹೋಗೋಕ್ಕೆ ಕೃಷಿ ತಲ್ಲೋಳು
ತಿರುಪತಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯನಾದರೂ ಶರಣ ಪೊನ್ನಯ್ಯಪ್ಪ ಕೊಂಡ ತಿರುಪತಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯನಾದರೂ ಶರಣ ಪೊನ್ನಯ್ಯಪ್ಪ ಕೊಂಡ ತಿರುಪತಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಶರಣ ಪೊನ್ನಯ್ಯಪ್ಪ ತಿರುಪತಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯನಾದರೂ ಶರಣ ಪೊನ್ನಯ್ಯಪ್ಪ ಅಂಜಾ ತಿರುಪತಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ ಸ್ವಾಮಿಯನಾದರೂ ಶರಣ ಪೊನ್ನಯ್ಯಪ್ಪ ಆರಾ ತಿರುಪತಿ ಶರಣ ಪೊನ್ನಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಭಜನೆ ಹಾಗೆ ವಿಶೇಷವಾದಂಥ ಪ್ರಾರ್ಥನೆ ಮತ್ತು ಅಯ್ಯಪ್ಪನಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮತ್ತಷ್ಟು ಭಕ್ತರುಗಳು ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ನಾವು ಇವತ್ತಿಗೆ 33 ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡೋದು ಏನು ಉದ್ದೇಶ ಅಂತಂದರೆ, ಶಬರಿಮಲೆ ಅಯ್ಯಪ್ಪನ ಪವಾಡ ಏನಿದೆ, ಅವನ ಅನುಗ್ರಹ ಏನಿದೆ, ಅವನ ಹೆಸರು ಹೇಳ್ಕೊಂಡು ಅವನು ಮಾಲೆ ಹಾಕ್ಕೊಂಡು ನಾವು ಏನೆಲ್ಲ ಮಾಡ್ಬೋದು ಇವಾಗ ನಂಬೋಕ್ಕಾಗದೇ ಇರೋವಂಥದ್ದು. ಹೌದಾ? ಕುದಿಯೋ ಎಣ್ಣೆಯಲ್ಲಿ ಕಜ್ಜಾಯ ತೆಗೆಯೋದು, ಬೆಂಕಿಯಲ್ಲಿ ನಡೆಯೋದು ನಂಬೋಕ್ಕಾಗದೇ ಇರೋವಂಥದ್ದು. ಅವನು ಮಾಲೆ ಹಾಕ್ಕೊಂಡು ನಾವು ಅವನ ಸೇವೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೇನೂ ಇಲ್ಲ. ನಾವು ಹೆಸರು ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲ ಅಯ್ಯಪ್ಪನ ದಯೆ, ಅವನ ಅನುಗ್ರಹ, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ನಮ್ಮ ಗುರುಗಳು ಮಲ್ಲಪ್ಪ ಸ್ವಾಮಿಗಳು ಅಂತಿದ್ರು, ಅವರು ನನಗೆ ಕೊಟ್ಟಿರೋ ಭಿಕ್ಷೆ. ಶ್ರೀ ಅಯ್ಯಪ್ಪ ಸ್ವಾಮಿ ವ್ರತವನ್ನು ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಗುರುಸ್ವಾಮಿಗಳಾದಂಥ ರಾಮಚಂದ್ರ ಸ್ವಾಮಿಗಳು ಹಾಗೂ ಮುಖ್ಯ ಗುರುಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ದಿನ ಬೆಂಕಿಯಲ್ಲಿ ನಡೆಯತಕ್ಕಂಥದ್ದು ಮತ್ತು ಬಾಂಡ್ಲಿಯಲ್ಲಿ ಬರಿಗೈಯಲ್ಲಿ ಕಜ್ಜಾಯವನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಶ್ರೀಯುತ ಶ್ರೀನಿವಾಸ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ತುಂಬ ಅದ್ಧೂರಿಯಾಗಿ ಮೂಡಿಬಂದಿದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಸ್ವಾಮಿಗಳಿಗೂ, ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಅಂಬರೀಷ್ ಅವರು ಹಾಗೂ ವೇಣಪ್ಪನವರು ಇದನ್ನು ಸುಮಾರು 21 ದಿವಸಗಳಿಂದ ವ್ರತವಿದ್ದು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ಪೂರೈಸಿದ್ದಾರೆ. ನಮ್ಮ ಅಯ್ಯಪ್ಪ ಭಕ್ತವೃಂದದಿಂದ ವಂದನೆಗಳು. ಬಹಳ ವಿಜೃಂಭಣೆಯಿಂದ ನಾಗನಾಯಕನಹಳ್ಳಿಯಲ್ಲಿ ಈ ದಿವಸ ಬಹಳ ಸಂತೋಷದಿಂದ ಅಯ್ಯಪ್ಪ ಭಕ್ತರು ಕಜ್ಜಾಯ ಕಾರ್ಯಕ್ರಮವನ್ನು ಇಟ್ಟು, ಕೊಂಡ ಕಾರ್ಯಕ್ರಮ ಇಟ್ಟು ಬಹಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿಯಿಂದ ಬಹು ಸಂತೋಷದಿಂದ ವಿಜೃಂಭಣೆಯಾಗಿ ಎಲ್ಲ ಕಾರ್ಯಕ್ರಮವು ಸುಸಜ್ಜಿತವಾಗಿ ನಡೆದಿದೆ. ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ವಂದನೆಗಳು. ನಮಗೆ ಊಟ ಇಲ್ದಿರೋವಾಗ ಫಸ್ಟು ಹಾಕ್ಬೇಕಂದ್ರೆ ನಮ್ಮ ಮನೆಯಲ್ಲೇ ಒಬ್ಬರೇ ಹಾಕಿತ್ತು ಇವ್ರ ಕಲಾನು. ಆದ್ರೂ ತುಂಬ ವೈರಾಜಣ್ಣ ಅನ್ನೋರು, ಆಮೇಲೆ ಎಲ್ಲರೂ ಸ್ವಾಮಿಗಳಾದ್ರು. ಆದ್ರೂ ನನಗೂ ಬಲು ಇಷ್ಟ ಆಯಿತು. ಸ್ವಾಮಿ ಅಂದರೆ ಅಯ್ಯಪ್ಪ ಸ್ವಾಮಿ ನಮಗೆ ಬಲು ಇಷ್ಟ. ಊಟ ಇಲ್ಲ ತಿನ್ನೋಕೆ ತುಂಬ ಕಷ್ಟ ಬಿದ್ದು ಅಯ್ಯಪ್ಪನ ನೆನೆಸ್ಕೊಂಡು 8 ದಿನ ಬರೀ ನೀರು ಕುಡ್ಕೊಂಡಿದ್ದೀನಿ. ಆವಾಗ ಹೊಟ್ಟೆ ತುಂಬ್ಕೊಂತು. ಆವಾಗಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಅಂದರೆ ಬಲಿ ಇಷ್ಟ. ಯಾರೇ ಹಾಕಲಿ ನಮ್ಮ ಸ್ವಾಮಿ ಮನೆಗೆ ಬಂದಂಗೆ ಆಗ್ತದೆ. ಅಷ್ಟು ನಿಷ್ಠೆಯಿಂದ ಎಲ್ಲ ಸ್ವಾಮಿಗಳು ಅಷ್ಟೇ ಭಕ್ತಿಯಿಂದ ನಮ್ಗೆ ತುಂಬ ಒಳ್ಳೆ. ಬೆಂಕಿನಲ್ಲಿ ನಡೆಯೋದು ನೋಡೋಕೆ ಬಂದಿದ್ದೀವಿ ಸ್ವಾಮಿ. ಪುಸ್ಕರ್ನಿಕ ಅಷ್ಟೇ ಸ್ವಾಮಿ. ಈ ಒಂದು ವಿಶೇಷ ಪೂಜೆಗೆ ನಾಗನಾಯಕನಹಳ್ಳಿ, ಆನೇಕಲ್ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತರುಗಳು ಭಾಗವಹಿಸಿದ್ದರು.
ಕಳೆದ 33 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಗುರುಸ್ವಾಮಿಗಳಾದಂಥ ಶ್ರೀನಿವಾಸ್ ಮುಂತಾದವರು ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ತೆರಳ್ತಾ ಇದ್ರು. ಈ ಬಾರಿಯೂ ಕೂಡ ವಿಶೇಷವಾದಂಥ ಈ ಒಂದು ಬಿಸಿ ಎಣ್ಣೆಯಲ್ಲಿ ಕಜ್ಜಾಯವನ್ನ ತೆಗೆಯುವಂತಹ ಹಾಗೆಯೇ ಬೆಂಕಿಯ ಕೆಂಡದಲ್ಲಿ ನಡೆದು ಹೋಗುವಂತ ಈ ಒಂದು ಪೂಜೆಯನ್ನು ಆಯೋಜಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.